ಸ್ನೇಹಿತರೆ, ಮನೆಯಲ್ಲೇ ಸ್ಟ್ರೀಟ್ ಸ್ಟೈಲಲ್ಲಿ ಮಸಾಲೆ ಪುರಿನ ಹೇಗೆ ಮಾಡ್ಕೊಳ್ಳೋದು ಆ ವಿಧಾನನ ನಾನಿವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾನೊಂದು ಪಾನನ್ನು ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. 1 ಚಕ್ಕೆ, 1 ಏಲಕ್ಕಿ, 1 ಮರಾಠ ಮೊಗ್ಗು, 3 ಲವಂಗ, 1 ಪಲಾವ್ ಎಲೆ ಇಷ್ಟನ್ನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಳ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಅರ್ಧ ಇಂಚು ಶುಂಠಿ, 1 ಸಣ್ಣ ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. 4 ಮಸಾಲೆಗೆ ಇಷ್ಟು ಮಸಾಲೆ ಸಾಕಾಗತ್ತೆ, ಸೂಪರಾಗಿರುತ್ತೆ. ಇದಿಷ್ಟನ್ನು ಸ್ವಲ್ಪ ಹಾಗೆ ಒಂದೆರಡು ಸರಿ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡ ನಂತರ ಮತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ಹಸಿಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಫುಲ್ಲು ಕೆಂಪಾಗಿ ಇರಬೇಕು ಅಂದರೆ ಫುಲ್ಲು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. ಇಲ್ಲ ಗ್ರೀನಿಶ್ ಆಗಿ ಇರಬೇಕು ಅಂದರೆ ನಾವು ಪಾಲಕ್ ಸೊಪ್ಪನ್ನು ಇದರಲ್ಲಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಗ್ರೀನ್ ಮಸಾಲ ರೆಡಿ ಆಗುತ್ತೆ. ಮೆಣಸಿನ್ಕಾಯಿ ಬಾಡಿಸ್ಕೊಂಡ ನಂತರ 1 ಟೊಮೆಟೊನ ಹಾಕ್ಕೊಳ್ತಿದ್ದೀನಿ, ಉದ್ದಕ್ಕೆ ಹೆಚ್ಕೊಂಡು. ನೋಡಲಿಕ್ಕೆ ಇಷ್ಟೇ ಮಸಾಲೆನ ಅನಿಸುತ್ತೆ, ಆದರೆ ನಿಜವಾಗ್ಲೂ ಮಸಾಲೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಸ್ಟ್ರೀಟಲ್ಲಿ ತಿಂತಿರಲ್ಲ ಅಷ್ಟೇ ಮಜಾ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಮಸಾಲೆ ಪುರಿ ಮತ್ತು ಪಾನಿ ಎಲ್ಲವನ್ನು ಮಾಡಿ ಹಾಕ್ತಿರೋದ್ರಿಂದ ಇಷ್ಟು ಲೆಂತಿ ವಿಡಿಯೋ ಆಗಿದೆ. ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ, ಎಲ್ಲೂ ಜಾಸ್ತಿ ಸಮಯ ತಗೊಂಡಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಲಾಸ್ಟಲ್ಲಿ ಸ್ವಲ್ಪ ಸೊಪ್ಪುಗಳನ್ನ ಹಾಕ್ಕೊಂಡು ಬಿಡ್ತೀನಿ. ನೋಡಿ, ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ, ಒಂದು ಅರ್ಧ ಮುಷ್ಟಿ ಪುದೀನನ ಹಾಕ್ಕೊಳ್ತಿದ್ದೀನಿ. ಸೇಮ್ ಟೆಕ್ಸ್ಚರಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಸ್ಟ್ರೀಟಲ್ಲಿ ತಿನ್ನೋ ಅಷ್ಟೇ ಮಜಾ ಕೊಡುತ್ತೆ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ನೀಟಾಗಿ ಫ್ರೈ ಆಗ್ತಿದೆ. ಹುರ್ಕೊಂಡಿದ್ದಾಯಿತು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು. ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ತಣ್ಣಗಾಗಿದೆ, ಇದನ್ನು ಪೇಸ್ಟ್ ಮಾಡ್ಕೊಂಡು ಬಿಡೋಣ. ಮನೆಯಲ್ಲೇ ಇದೇ ರೀತಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಕಡಿಮೆ ಕ್ವಾಂಟಿಟಿನ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಅದೇ ಬಾಣಲಿನ ನೀರು ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ. ಪೇಸ್ಟ್ ಮಾಡ್ಕೊಂಡಿದ್ದಾಯಿತು. ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ, ಹಾಗೆ ಒಳ್ಳೆ ಅರೋಮ ಬರ್ತಾ ಇದೆ, ಘಮ್ ಅಂತ ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಲಾಸ್ಟಲ್ಲಿ ಇದಕ್ಕೆ ನಾನು 1 ಸ್ಪೂನಷ್ಟು ಬಟಾಣಿನ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ, ಯಾಕಂದರೆ ಥಿಕ್ನೆಸ್ಸಿಗೋಸ್ಕರ. ಬಟಾಣಿ ಮತ್ತು 1 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ. ಆಲೂಗಡ್ಡೆನ ಯಾವಾಗ ಹಾಕ್ಕೊಳ್ಬೇಕು ಅಂತ ಹೇಳ್ತೀನಿ. ಇನ್ನು ಬಟಾಣಿ ಮಸಾಲ ಮಾಡಲಿಕ್ಕೆ ಬೇಕಲ್ಲ, ಅದಕ್ಕೆ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನೆಲ್ಲ ತೋರಿಸಿದ್ರೆ ಲಾಂಗ್ ಪ್ರೊಸೆಸ್ ಆಗುತ್ತೆ ಅಂದ್ಬಿಟ್ಟು ತೋರಿಸಿಲ್ಲ. ಬಟಾಣಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಬೇಯಿಸಿ ಇಟ್ಕೊಳ್ಳಿ. ಈಗ ಮಸಾಲನ ಅದೇ ಪಾನ್ಗೆ ಸುರ್ಕೊಂಡಿದ್ದೀನಿ. ಥಿಕ್ನೆಸ್ಸು ನೋಡಿ, ಮೀಡಿಯಮ್ ಥಿಕ್ನೆಸ್ ಇರಲಿ, ತೆಳು ಇದ್ರೂ ಚೆನ್ನಾಗಿರಲ್ಲ. ನೋಡಿ, 1 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಿದ್ದೀನಿ ಥಿಕ್ನೆಸ್ಸಿಗೋಸ್ಕರ. ಸ್ವಲ್ಪ ಬಟಾಣಿ, 1 ಆಲೂಗಡ್ಡೆ ಇಷ್ಟು ಮಸಾಲೆ ಜೊತೆಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಡ್ತೀನಿ. ಆದರೆ ಅದನ್ನೇ ಕುದಿಸ್ಕೊಂಡು ಕುತ್ಕೊಳ್ಳೋದ್ರಿಂದ ಸಮಯ ವೇಸ್ಟ್ ಆಗಬಾರ್ದು ಅಲ್ವ, ಅದಕ್ಕೆ ಇನ್ನೊಂದು ಕಡೆ ಬರ್ನಲಲ್ಲಿ ಪುರಿನ ಕರ್ಕೊಂಡು ಬಿಡೋಣ. ಈಗ ರೆಡಿ ಇನ್ಸ್ಟಂಟ್ ಪುರಿಗಳೆಲ್ಲ ಸಿಗುತ್ತಲ್ವ, ಡಿಮಾರ್ಟಲ್ಲೆಲ್ಲ ಸಿಗುತ್ತೆ. ನಾನು ಕೂಡ ಅದು ಪಾಕೆಟ್ ತಂದು ಇಟ್ಕೊಂಡಿದ್ದೆ. ಈಗ ಅದನ್ನು ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಇದ್ರ ಪಾಡಿಗೆ ಇದು ಬೇಯ್ತಾ ಇರಲಿ. ಒಂದು ಬಾಂಡಿನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ. ನೋಡಿ, ಪುರಿಗಳು ಸ್ಟ್ರೀಟಲ್ಲಿ ಸಿಗೋ ಪುರಿಗಿಂತ ತುಂಬಾ ಚೆನ್ನಾಗಿರುತ್ತೆ, ತುಂಬ ತೆಳು ಇರುತ್ತೆ ಮತ್ತು ತುಂಬ ಉಬ್ಬಿ ಬರುತ್ತೆ. ರೌಂಡ್ ಶೇಪಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಪುರಿಗಳು. ಇದೆಲ್ಲ ಮ್ಯಾನ್ ಮೇಡ್ ಅಲ್ಲ, ಮಿಷನಲ್ಲಿ ಮಾಡಿರೋ ಅಂಥದ್ದು, ಹಂಗಾಗಿ ಕ್ಲೀನಾಗಿ ಕೂಡ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ಒಳ್ಳೆ ಟೆನ್ನಿಸ್ ಬಾಲ್ ನೋಡ್ದಂಗಿದೆ, ಅಷ್ಟು ಮುದ್ದಾಗಿದ್ದಾವೆ ಪುರಿಗಳೆಲ್ಲ.
ಈ ರೀತಿಯಾಗಿ ಎಲ್ಲ ಪುರಿನೂ ಕರ್ಕೊಂಡಿದ್ದೀನಿ ನೋಡಿ. ಮನೆಯಲ್ಲೇ ಮಾಡೋದ್ರಿಂದ ತೃಪ್ತಿಯಾಗಿ ಎಲ್ಲರೂ ತಿನ್ಬಿಡ್ಬೋದು, ಮತ್ತು ಮತ್ತೆ ಮತ್ತೆ ಪಾನಿಪುರಿನ ಅಥವಾ ಮಸಾಲೆ ಪುರಿನ ತಿನ್ನಬೇಕು ಅನ್ನೋ ಆಸೆನ ಬಿಡ್ಬೋದು. ಹಾಗಾಗಿ ನೋಡಿ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ನೋಡಿ. ಚೆನ್ನಾಗಿ ಕುದಿ ಬಂತು. ಇಷ್ಟೊತ್ತು ಬೇಯಿಸ್ಕೊಂಡಿದ್ದೀನಿ. ಒಂದು 8-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮಸಾಲೆ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಪುರಿ ಕರೆದಿದ್ದಾಯಿತು, ಮಸಾಲೆ ರೆಡಿ ಆಯಿತು, ಹಾಗೆ ಬಟಾಣಿ ಎಲ್ಲ ಬೇಯಿಸ್ಕೊಂಡಿದ್ದು ಆಗಿದೆ. ಲಾಸ್ಟ್ ಪ್ರೋಸೆಸ್ ಒಂದೇ, ಅದು ಪಾನಿನ ಮಾಡ್ಕೊಳ್ಳೋ ಅಂಥದ್ದು. ಪಾನಿ ಮಾಡ್ಕೊಳ್ಳೋದನ್ನು ಈಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ, ಅರ್ಧ ಮುಷ್ಟಿ ಪುದೀನನ ಹಾಕ್ಕೊಂಡಿದ್ದೀನಿ ಸಣ್ಣ ಜಾರಿಗೆ. 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಸಣ್ಣ ಗಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತೀನಿ ಪೇಸ್ಟ್ ಆಗಲಿಕ್ಕೋಸ್ಕರ. ಹಾಗೆ ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟೇ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಪೇಸ್ಟ್ ರೆಡಿ ಆಯಿತು. ಶೋಧಿಸ್ಕೊಂಡು ಬಿಡೋಣ. ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಪಾನಿ ಯಾವಾಗಲೂ ತುಂಬಾ ತೆಳು ಇದ್ದಷ್ಟು ತುಂಬಾ ಮಜಾ ಬರುತ್ತೆ ಕುಡಿಲಿಕ್ಕೆ. ಈ ರೀತಿ ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ನೋಡಿ ನೀಟಾಗಿ ಶೋಧಿಸ್ಕೊಂಡಿದ್ದೀನಿ. ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಒಂದು ಸಣ್ಣ ಹುಣಸೆಹಣ್ಣನ್ನು ಕೂಡ ಚೆನ್ನಾಗಿ ಕಿವುಚ್ಬಿಟ್ಟು ರಸ ತೊಗೊಂಡಿದ್ದೀನಿ. ಅದನ್ನು ಕೂಡ ಇದರಲ್ಲೇ ಶೋಧಿಸ್ಕೊಂಡು ಬಿಡ್ತೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಇದೇ ಬೌಲ್ಗೆ ಹಾಕ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಹೋಮ್ ಮೇಡ್ ಪಾನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಈ ವಿಧಾನದಲ್ಲಿ ನೀವು ಮಾಡಿ ಒಂದ್ಸರಿ, ಖಂಡಿತ ಇಷ್ಟ ಆಗುತ್ತೆ ನಿಮಗೆ. ಹಾಗೆ ನನಗೆ ಕಾಮೆಂಟ್ಸ್ ಹಾಕಿ ತಿಳಿಸಿ ನೋಡಿ. ಹುಣಸೆ ರಸ ಅದನ್ನು ಇನ್ನೊಂದರಲ್ಲಿ ಒಂದ್ಸರಿ ಫಿಲ್ಟ್ರ್ ಮಾಡ್ಕೊಂಡು ಬಿಡ್ತೀನಿ. ಎಲ್ಲ ನೀಟಾಗಿ ಫಿಲ್ಟ್ರ್ ಆಯಿತು. ಈಗ ಬೇರೆ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಂಡು ಬಿಡೋಣ. ನೀರನ್ನು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ, ತೆಳು ಇದ್ದಷ್ಟು ಚೆನ್ನಾಗಿರುತ್ತೆ ನೋಡಿ. ಇಷ್ಟು ತೆಳು ಇದೆ. ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀನಿ ನೋಡಿ. ಚಾಟ್ ಮಸಾಲಾನ ಹಾಕ್ಕೊಳ್ತೀನಿ. ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟೇ ಇದಕ್ಕೆ ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಟೇಸ್ಟ್ ಕೊಡೋದೇ ಅವೆರಡು ಪಾನಿಗೆ. ಚಾಟ್ ಮಸಾಲಾನ ಅರ್ಧ ಸ್ಪೂನ್ 2 ಸರಿ ಹಾಕ್ಕೊಂಡೆ. ಎಲ್ಲ ಚೆನ್ನಾಗಿ ತಿರುಗಿಸಿದ್ದೀನಿ, ಗಂಟು ಬರಬಾರ್ದಲ್ಲ, ಅದು ಸಣ್ಣಗಿರುತ್ತೆ ಪುಡಿ, ಅದಕ್ಕೋಸ್ಕರ. ಈಗ ನಾನು ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಿದ್ದೀನಿ ನೋಡಿ. ಬ್ಲ್ಯಾಕ್ ಸಾಲ್ಟ್ ಅಂದರೆ ಪೂರಾ ಬ್ಲ್ಯಾಕಾಗೇ ಇರಲ್ಲ, ಈ ಕಲರಲ್ಲೇ ಇರುತ್ತೆ. ಬ್ಲ್ಯಾಕ್ ಸಾಲ್ಟನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನಾರ್ಮಲ್ ಸಾಲ್ಟನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಪಾನಿ ರೆಡಿ ಆಯಿತು ಫ್ರೆಂಡ್ಸ್. ಈಗ ಮಸಾಲೆನ ಪ್ಲೇಟಿಗೆ ರೆಡಿ ಮಾಡ್ಕೊಂಡು ಬಿಡೋಣ. 1 ಪ್ಲೇಟ್ ಮಸಾಲೆನ ರೆಡಿ ಮಾಡ್ತೀನಿ ನೋಡಿ. ಬಟಾಣಿ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 7-8 ಪುರಿನ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ಮಸಾಲೆನ ಸರ್ವ್ ಮಾಡ್ಕೊಂಡು ಬಿಡೋಣ. ಅದ್ರ ಮೇಲೆ ಈಗ ಬಟಾಣಿನ ಹಾಕ್ಕೊಳ್ತೀನಿ. ಒಣ ಬಟಾಣಿನ ನೆನೆಸ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ, ಹಾಗಾಗಿ ಬಟಾಣಿ ಕಲರ್ ಈ ರೀತಿ ಇದೆ. ಹಸಿ ಬಟಾಣಿ ಸಿಕ್ಕರೆ ಅದರಲ್ಲಿ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಅಲಂಕರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಟೊಮೆಟೊ, ಮನೆಯಲ್ಲೇ ರೆಡಿ ಮಾಡಿರೋಂಥ ಕಾಂಗ್ರೆಸ್ ಕಡಲೆ ಬೀಜ. ನಾನು ಬೇಲ್ಪುರಿ ಮಾಡಿದಾಗ ತೋರಿಸಿದ್ನಲ್ಲ, ಆ ವಿಧಾನದಲ್ಲಿ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ನಾನು ಅದೇ ವಿಧಾನದಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೈಲಾನ್ ಮಿಕ್ಸರ್ನ ಸ್ವಲ್ಪ ಹರಡ್ಕೊಳ್ತೀನಿ. ಸ್ವಲ್ಪ ಕ್ಯಾರೆಟ್ ತುರಿ, ಅದ್ರ ಮೇಲೆ ಇನ್ನೊಂದು ಲೇಯರ್ ಸ್ವಲ್ಪ ಮಿಕ್ಸರ್ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಮಾಡಿರೋ ಮಸಾಲೆ ಪುರಿ
ಸವಿಯಲು ಸಿದ್ಧ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.